ನಮಸ್ತೆ ಎಲ್ಲರಿಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ. ನಾನಿವತ್ತು ಏನು ತೋರಿಸ್ತಿದ್ದೀನಿ ಅಂತ ನೋಡಿ. ತೋರ್ಸೋಕೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಇವಾಗ ಏನು ತೋರಿಸ್ತಾ ಇದ್ದೀನಿ, ಕಟ್ಟಿಂಗ್ಸು ಯಾವ ಥರ ಇರುತ್ತೆ, ಪ್ಯಾಕೆಟ್ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲ ಕಲರ್ಸು ತೊಗೊಂಡಿದ್ದೀನಿ, ಒಂದೊಂದೇ ತೋರಿಸ್ತಾ ಹೋಗ್ತೀನಿ. ನೋಡಿ ಕಟ್ಟಿಂಗು ಬೇಸಿಕ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ ಇದರಲ್ಲಿ. ಇವತ್ತು ಚುಚ್ಚೋದು, ಹೊಲಿಯೋದು, ಸೂಜಿ ಏನು ಯೂಸ್ ಮಾಡಿಲ್ಲ. ಬರೀ ಕಟ್ಟಿಂಗ್ಸ್ ಬೇಸಿಕಲ್ಲಿ ಯಾವ ಥರ ಬರುತ್ತೆ ಪ್ಯಾಕೆಟು ನಮಗೆ ಅಂತ ತೋರಿಸ್ತಾ ಇದ್ದೀನಿ. ಕಲರ್ಸ್ ಇನ್ನು ಪಿಂಕ್ ಮತ್ತು ಪರ್ಪಲ್ ಸ್ಟಾಕ್ ಬಂದಿರಲಿಲ್ಲ, ಇರೋ ಕಲರ್ಸು ತೋರಿಸ್ತಾ ಇದ್ದೀನಿ. ನೋಡಿ ಯೆಲ್ಲೋ, ಇದು ಬೇಬಿ ಪಿಂಕು, ಆಮೇಲೆ ಗ್ರೀನ್ ಏನು ಜಾಸ್ತಿ ಫ್ಲವರ್ ಮಾಡಿಸಲ್ಲ, ಅದು ಬರೀ ಮಿಕ್ಸಿಂಗ್ ಬೇಕಾಗುತ್ತೆ. ಗ್ರೀನ್ ಲೀಫ್ ಥರ ಹಾರಗಳಿಗೆ, ಬಾಗಿಲಿಗೆ ತೋಮಾಲೆಗಳಿಗೆ ಗ್ರೀನ್ ಮಿಕ್ಸಿಂಗ್ ಮಾಡಿದ್ರೆ ಗ್ರೀನ್ ಎಲೆ ಥರ ಕಾಣಿಸುತ್ತೆ ಅಂತ. ಇದು ರೆಡ್ಡು ಆಮೇಲೆ ವೈಟು. ಇದನ್ನೇನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನೋಡಿ ಕಟ್ಟಿಂಗ್ ಈ ಥರ ಬಂದಿರುತ್ತೆ. ಯಾವ ಥರ ಇದೆ ಅಂದರೆ ಅದು ಫುಲ್ಲು ವಾಟರ್ ಹಾಕ್ಬಿಟ್ಟು ಕಟ್ ಮಾಡಿರ್ತಾರೆ. ಸಿಂಗಲ್ ಕಟ್ ಮಾಡಿದ್ರೆ ತುಂಬ ಟೈಮ್ ಹಿಡಿಯುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಟೋಟಲ್ ಲೇಯರ್ ಆಗಿ ವಾಟರ್ ಹಾಕ್ಬಿಟ್ಟು ಲೇಸರ್ ಕಟ್ ಮಷೀನಲ್ಲಿ ಕಟ್ ಮಾಡಿರ್ತಾರೆ. ಮತ್ತು ನಾವು ಇದನ್ನು ನೀಟಾಗಿ ಒಂದೊಂದರಂತೆ ನೀಟಾಗಿ ಬಿಡಿಸ್ಕೋಬೇಕು. ಎಷ್ಟೊಂದು ಪ್ಯಾಕೆಟ್ಸ್ ಬಂದಿರುತ್ತೆ, ಎಲ್ಲನೂ ನೀಟಾಗಿ ಬಿಡಿಸ್ಕೋಬೇಕು. ಸ್ವಲ್ಪ ಹಸಿನೂ ಇರುತ್ತೆ, ವಾಟರ್ ಹಾಕಿರ್ತಾರಲ್ವ, ಸ್ವಲ್ಪ ಡ್ರೈ ಮಾಡ್ಕೋಬೇಕು. ನೋಡಿ ಬಿಡಿಸೋದು ತೋರಿಸ್ತಾ ಇದ್ದೀನಿ. ಅದು ಅಂಟ್ಕೊಂಡಿರುತ್ತೆ, ನೀಟಾಗಿ ಕಿತ್ತಿದ್ರೆ ಬರುತ್ತೆ. ನಾನು ನಿಮಗೆ ಗೊತ್ತಾಗಲಿ ಅಂತ ಸ್ವಲ್ಪ ನಿಧಾನಕ್ಕೆ ಹೇಳ್ತಾ ಇದ್ದೀನಿ, ಪಟ ಅಂತ ಕಿತ್ಬೋದು. ನೋಡಿ ಒಂದು ಬಿಸ್ಕೆಟ್ ಥರ, ಅಂದರೆ ಒಂದು ಕಟ್ಟಿಂಗಲ್ಲಿ ಬಂದು 12-13 ಪೆಟಲ್ಸ್ ಇರುತ್ತೆ. ಒಂದು ಪ್ಯಾಕೆಟ್ಗೆ 20 ಮೀಟರ್ ಕ್ಲಾತ್ ಇರುತ್ತೆ. ಈ ಕ್ಲಾತು ಬಂದು ನಾವು ಬ್ರ್ಯಾಂಡೆಡ್ ಬಟ್ಟೆನೇ ಹಾಕ್ಸೋದು. ಈ ಬಟ್ಟೆ ಬಂದು ಪಾಲಿಸ್ಟರ್ ಬಟ್ಟೆ ಆಗಿರುತ್ತೆ. ಲೇಯರ್ ಅದೇ ಯಾವಾಗಲೂ ಹೇಳೋ ಥರ ಲೇಯರ್ ಕಿತ್ಕೊಂಬರಲ್ಲ, ಲೇಸರ್ ಕಟ್ ಮಾಡಿಸಿರ್ತೀವಿ. 20 ಮೀಟರ್ ಎಲ್ಲ ಕಲರ್ಸು ಸೇಮ್ 20 ಮೀಟರ್ಸೇ ಬಂದಿರುತ್ತೆ. ನಾನು ಇವಾಗ ಬಿಡಿಸಿದ್ದೀನಿ ನೋಡಿ. ಅದೇ ಥರ ಗ್ರೀನ್ ಕೂಡ ನೋಡಿ ಬಿಡಿಸ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಲ್ಲ ಕಲರ್ಸು ಹಂಗೆ ಇರುತ್ತೆ. ಇದು ಟೋಟಲ್ ನಮಗೆ ಬರ್ತಾ ಇರುತ್ತೆ ಕಟ್ಟಿಂಗ್ಸ್ ಸ್ಟಾಕ್ ಅವಾಗ 50 ಪ್ಯಾಕೆಟು ಹಾಗೆ. ಇದನ್ನು ಬಿಡಿಸ್ಕೊಡೋಕ್ಕೆ ವರ್ಕರ್ಸ್ ಇದ್ದಾರೆ. ನಾವು ಒಂದೊಂದು ಟೈಮ್ ಫ್ರೀ ಇರೋವಾಗ ನಾವು ಕುತ್ಕೊಂಡು ಬಿಡಿಸ್ಕೊತೀವಿ. ನೋಡಿ ಬಿಡಿಸೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ. ಬಿಡಿಸ್ಕೋಬೋದು, ಒಂದು ಅರ್ಧ ಗಂಟೆಗೆ ಒಂದು ಪ್ಯಾಕೆಟು ಕಂಪ್ಲೀಟಾಗಿ ಬಿಡಿಸ್ಬೋದು. ಎಲ್ಲ ಪ್ಯಾಕೆಟು ಹಿಂಗೆ ಬಂದಿರುತ್ತೆ. ನೋಡಿ ಯೆಲ್ಲೋ ಕಲರು ಬಿಡಿಸ್ತಾ ಇದ್ದೀನಿ. ಇದು ಅಷ್ಟೇ, ಈ ಥರ ಕಿತ್ಬೋದು ಪಟ ಅಂತ. ಈ ಥರ ಇದು ಒಂದೊಂದು ಎಲೆ ಥರ ಕಾಣಿಸುತ್ತೆ. ಬಟ್ ಬಿಡಿಸಿದ್ಮೇಲೆ ಅದರಲ್ಲಿ 13 ಪೆಟಲ್ಸ್ ಇರುತ್ತಲ್ವ, ಬಿಡಿಸಿದ್ಮೇಲೆ ತುಂಬ ಹೂವು ಆಗುತ್ತೆ. ಇವಾಗ ಪ್ಯಾಕೆಟ್ ನೋಡೋಕ್ಕೆ ಇಷ್ಟು ಚಿಕ್ಕದು ಕಾಣಿಸ್ತಾ ಇದೆ, ಬಿಡಿಸಾಕಿದ್ಮೇಲೆ ಜಾಸ್ತಿ ಫುಲ್ ಕಾಣಿಸುತ್ತೆ. ಈ ಥರ ಪ್ಯಾಕೆಟ್ನ ನಾನು ಮನೆಗೇ ಕೊಡ್ತೀನಿ, ಬಿಡಿಸ್ಕೊಂಡು ಅವರೇ ಹೊಲಿಸ್ಕೊಂಡು ಬರ್ತಾರೆ. ನನಗೆ ಈಗ ವೈಟ್ ಸೆಟ್ ಬೇಕು, ವೈಟ್ಗೆ ಏನಾದರೂ ರೆಡ್ಡೋ ಪಿಂಕೋ ಮಿಕ್ಸ್ ಮಾಡಬೇಕು ಅಂದರೆ ವೈಟ್ ಒಂದು ಪ್ಯಾಕೆಟ್ ಕೊಟ್ಟು ರೆಡ್ಡು ಮಿಕ್ಸಿಂಗ್ ಎಷ್ಟು ಬೇಕು ಅಷ್ಟು, ಆಮೇಲೆ ಗ್ರೀನ್ ಕೂಡ ಎಷ್ಟು ಬೇಕು ಅಷ್ಟು ಕೊಟ್ಬಿಟ್ಟು ನೀಟಾಗಿ ಮೆಜರ್ಮೆಂಟ್ ಮಾಡಿ ಮಣಿ ಮತ್ತು ರಿಂಗು, ಸೂಜಿ, ದಾರ ಎಲ್ಲನೂ ಮನೆಗೆ ಕೊಡ್ತೀವಿ. ಅವ್ರು ತೊಗೊಂಡೋಗಿ ಮನೆಗೆ ಹೋಗಿ ಹೊಲ್ಕೊಂಡು ಬರ್ತಾರೆ. ಮನೆಯಿಂದ ಒಬ್ಬೊಬ್ಬರು ಸ್ಪೀಡಾಗಿ ಡೈಲಿ 1-2 ಆ ಥರ ಪ್ಯಾಕೆಟ್ ಮಾಡ್ತಾರೆ. ಇದು ಬಂದು ಬೇಬಿ ಪಿಂಕು, ಮೊನ್ನೆನೇ ಬಿಡಿಸ್ಕೊಟ್ಟಿದ್ರು, ಆಲ್ರೆಡಿ ಬಿಡಿಸಿದೆ. ಇದು ಕಲರ್ಸ್ ತೋರಿಸೋಣ ಅಂತ ನಾನು ನಿಮಗೆ ಇದನ್ನು ತೊಗೊಂಡೆ. ಇವಾಗ ನೋಡಿ ಎಲ್ಲ ಬಿಡಿಸಾಕಿದ್ದೀನಿ ಅಲ್ವಾ, ಈಗ ಹಂಗೆ ಬಿಟ್ಟರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಆಮೇಲೆ ಆರಿಸ್ಕೊಳ್ಳೋದು ತುಂಬ ಕಷ್ಟ. ಇದು ಬಂದು ಕಟ್ಟಿಂಗಲ್ಲಿ ಒಂದೊಂದು ಚಿಕ್ಕದಾಗಿ ಲೇಯರ್ ಕಟ್ ಆಗಿಬಿಟ್ಟಿರುತ್ತೆ, ಎಕ್ಸ್ಟ್ರಾ ವೇಸ್ಟ್ ಪೀಸ್ ಥರ. ಇದು ಹಾಕಿದ್ರೆ ಫಿನಿಶಿಂಗ್ ಬರೋಲ್ಲ, ಚಿಕ್ಕದು ದೊಡ್ಡದು ಥರ ಆಗುತ್ತೆ. ಅದಕ್ಕೆ ಆ ವೇಸ್ಟ್ನ ತೆಗೆದುಬಿಡ್ತಾ ಇದ್ದೀನಿ. ನೋಡಿ ಎಲ್ಲ ಅಂಟ್ಕೊಂಡೋಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ ಅಂತ ಅದದ್ದು ಕಲರ್ಸ್ ಅದೇ ಪ್ಯಾಕೆಟ್ಗೆ ತುಂಬಿಬಿಟ್ಟು ಎತ್ತಿಕ್ತಾ ಇದ್ದೀನಿ. ಈ ಥರ ಪ್ಯಾಕೆಟ್ಗೆ ರಬ್ಬರ್ ಹಾಕ್ಬಿಟ್ಟು ನೀಟಾಗಿ ಎಲ್ಲರಿಗೂ ಯಾರು ಯಾವ ಕಲರ್ ಮಾಡ್ತಾರೆ ಎಲ್ಲರಿಗೂ ಒಂದೊಂದು ಸೆಟ್ಟು ಒಂದೊಂದು ಪ್ಯಾಕೆಟ್ ಕೊಟ್ಟು ನಾನು ಮಾಡ್ಸೋದು ಅವ್ರ ಕೈಯಿಂದ. ನಿಮಗೆ ಗೊತ್ತಾಗಲಿ ವಿಡಿಯೋ ನೋಡೋರಿಗೆ ಅಂತ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಇದು ಬಂದು ಬೇಸಿಕ್ಕು ಕಟ್ಟಿಂಗ್ ಈ ಥರ ಬಂದಿರುತ್ತೆ. ಇದನ್ನು ಈ ಥರ ಬಿಡಿಸ್ಕೋಬೇಕು, ಆಮೇಲೆ ಏನಿದ್ರು ಸೆಟ್ ಮಾಡೋಕ್ಕೆ ಕೂತ್ಕೋಬೇಕು.
ಇವಾಗ ಟೋಟಲ್ ಇವತ್ತು ನಮಗೆ ಸ್ಟಾಕ್ ಬಂದಿತ್ತು, ಎಷ್ಟು ಪ್ಯಾಕೆಟ್ ಬಂದಿದೆ ಅಂತ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ಇದನ್ನು ಯಾವುದನ್ನು ಇನ್ನೂ ಬಿಡಿಸಿಲ್ಲ, ಇವತ್ತೇ ಬಂದಿರೋದು. ಬಿಡ್ಸೋಕ್ಕೆ ಬರ್ತಾರೆ, ಅವರಿಗೆ ಕೊಟ್ಟು ಕಳಿಸ್ಬೇಕು. ಎಷ್ಟು ಗ್ರಾಮ್ ಇದೆ, ಎಷ್ಟು ಕೆ ಜಿ ಇದೆ ಅಂದ್ಬಿಟ್ಟು ಅದ್ರ ಮೇಲೆ ಬರೆದ್ಬಿಟ್ಟು ಕೊಡ್ತೀವಿ. ಅದೇ ಗ್ರಾಮು ರಿಟರ್ನ್ ಕೊಡ್ತಾರೆ ಅವರು. ಮತ್ತು ಅವ್ರ ನೇಮು ಕೊಟ್ಟು ಬರೆದು ಕಳಿಸಿರ್ತೀವಿ, ಯಾಕಂದರೆ ತುಂಬ ಜನ ಬಿಡಿಸ್ಕೊಡ್ತಾರೆ, ಮಿಸ್ ಆಗಿಬಿಡುತ್ತೆ ಅಂತ ನೀಟಾಗಿ ಕಲರ್ಸು ಎಲ್ಲ ಸಪ್ರೇಟ್ ಮಾಡಿ ಅವ್ರಿಗೆ ಕೊಟ್ಟಿರ್ತೀನಿ. ಇಲ್ಲಿ ಹಣ್ಕೊಂಡಿರೋ ಬಂದು ನಾನು ಬಿಡಿಸೋಣ ಅಂತ ಒಂದು ಪ್ಯಾಕೆಟ್ ಓಪನ್ ಮಾಡಿದ್ದೆ, ಅದನ್ನೇ ನೋಡಿ ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಅಲ್ಲಿ ಕಾಣಿಸ್ತಾ ಇರೋದು ಹೂವು ಬಂದು ಫುಲ್ ರೆಡಿಯಾಗಿದೆ, ಅದನ್ನು ಪ್ಯಾಕ್ ಮಾಡಬೇಕು. ಇದು ಇವತ್ತು ಬಂದಿರೋ ಸ್ಟಾಕು. ನೋಡಿ ನಾನು ಇವಾಗ ತೋರಿಸಿದ್ನಲ್ಲ ಅದೇ ಪ್ಯಾಕೆಟು ನೋಡಿ. ಇದನ್ನು ನಾನು ಬಿಡಿಸೋಣ ಅಂತ ಒಂದು ಪ್ಯಾಕೆಟು ಕೆಳಗಡೆ ಹಾಕಿದ್ದೆ. ಇದರಲ್ಲಿ ಸ್ವಲ್ಪ ಯೆಲ್ಲೋ ಕಲರ್ ಬಿಡಿಸಿದೆ, ಅದರಲ್ಲಿ ಬಂದಿದ್ದು ವೇಸ್ಟ್, ಅದು ಅಷ್ಟೊಂದು ಚಿಕ್ಕ ಚಿಕ್ಕ ಪೀಸು ಕಟ್ ಪೀಸ್ ಎಲ್ಲ ಬಂದಿದೆ. ಬಿಡಿಸ್ಬಿಟ್ಟು ಇಲ್ಲಿ ಹಾಕಿದ್ದೀನಿ ನೋಡಿ, ಇದು ಬಿಡಿಸಾಕಿರೋದು ನಾನು ವೈಟು. ಈ ಥರ ಸ್ವಲ್ಪನೇ ನೋಡೋಕೆ ಕಾಣಿಸುತ್ತೆ, ಬಟ್ ಬಿಡಿಸಿದ ಮೇಲೆ ತುಂಬ ಆಗುತ್ತೆ. ನೋಡಿ ಇದನ್ನು ನಾನು ಬಿಡಿಸೋಣ ಅಂತ ಹಾಕಿದ್ದೀನಿ. ಇದರಲ್ಲಿ ಪೇಪರ್ ಹಾಕ್ಬಿಟ್ಟು ಕಟ್ ಮಾಡಿರ್ತಾರೆ, ಆಮೇಲೆ ಪಿನ್ ಹಾಕ್ಬಿಟ್ಟು ಅಂದರೆ ಜಾರಬಾರ್ದು ಅಂತ ಪಿನ್ನು ಹಾಕಿರ್ತಾರೆ. ಇದೆಲ್ಲ ಲೇಸರ್ ಕಟ್ಟೆ ಎಲ್ಲ ಒಂದೇ ಸೈಜಲ್ಲಿರುತ್ತೆ. ವೇಸ್ಟ್ ಬಂದಿರೋದು ನಾನು ಸೈಡ್ ತೆಗೆದು ಸಪ್ರೇಟ್ ಇಕ್ಕಿರ್ತೀನಿ, ಅದು ಫಿನಿಶಿಂಗ್ ಚೆನ್ನಾಗಿ ಕಾಣಿಸಲ್ಲ ಅಂತ. ಇದನ್ನು ನಾನೇ ಇವಾಗ ಬಿಡಿಸ್ತಾ ಇರೋದು ಕೂತ್ಕೊಂಡು. ಅಲ್ಲಿ ಸೋಫಾ ಮೇಲಿರೋದೆಲ್ಲ ಹೂ ರೆಡಿಯಾಗಿದೆ, ಅದನ್ನು ಪ್ಯಾಕ್ ಮಾಡಬೇಕು. ಅಲ್ಲಿ ಎಲ್ಲ ಮೂಟೆಯಲ್ಲಿ ಕಾಣಿಸಿರೋದು ಕುಚ್ಚೆಲ್ಲ ರೆಡಿ ಇದೆ, ಸ್ವಲ್ಪ ಐಟಮ್ ರೆಡಿಯಾಗಿತ್ತು, ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಅದರಲ್ಲಿ ಸ್ವಲ್ಪ ಮಟೀರಿಯಲ್ಸ್ ಎಲ್ಲ ಸ್ಟಾಕ್ ಇಟ್ಕೊಂಡಿದ್ದೀನಿ. ಇವತ್ತೇ ಸ್ಟಾಕ್ ಬಂದಿದ್ದರಿಂದ ಮನೆ ಫುಲ್ ಹಾಗೆ ಇಟ್ಕೊಂಡಿದ್ದೀನಿ. ನೀಟಾಗಿ ಜೋಡಿಸ್ಕೋಬೇಕು. ಅವರೆಲ್ಲ ಬಿಡಿಸ್ಕೊಂಬಂದಮೇಲೆ ನೀಟಾಗಿ ಜೋಡಿಸ್ಕೊಂಡು ಇಟ್ಕೋತೀನಿ. ನೋಡಿ ಈ ಥರ ಇದೆ ಹೂವಿನ ಕೆಲಸ. ಇವಾಗ ನೋಡಿ ಬಿಡಿಸೋದು ಕೂಡ ತೋರಿಸ್ತಾ ಇದ್ದೀವಿ. ಈ ಥರ ಕಷ್ಟಪಟ್ಟು ಸೆಟ್ಟು ಇದೆಲ್ಲ ಮನೆ ಹಿಂಗೆ ಇಟ್ಕೊಂಡು ಪ್ಯಾಕೆಟು ಬಿಡ್ಸೋಕೆ ಕೊಟ್ಬಿಟ್ಟು ಮಣಿ ಕಟ್ಟಿಂಗ್ ಪ್ಲೇಯರ್ ಎಲ್ಲಂದ್ರಲ್ಲಿ ಹಾಗೆ ಬಿದ್ದಿರುತ್ತೆ ನೋಡಿ. ಹೂವು ರೆಡಿ ಆಗೋಕ್ಕೆ ಮೊದಲು ಈ ಥರ ಇರುತ್ತೆ, ಮನೆಯೆಲ್ಲ ಪ್ಯಾಕೆಟ್ ಇರುತ್ತೆ. ಇದೆಲ್ಲ ಮಟೀರಿಯಲ್ಸ್ ಸ್ಟಾಕ್ ಬಂದಿರೋದು, ಅದಕ್ಕೆ ಈ ಥರ ಇದೆ. ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.